2017ರಿಂದ ರಾಮ್ ರಹೀಂ ಬಡಾವಣೆಯಲ್ಲಿ ಮದರಸಾ ಆರಂಭವಾಗಿತ್ತಂತೆ. ಮದರಸಾ ಆರಂಭವಾದಾಗ ಯಾರೂ ಕೂಡ ಅದಕ್ಕೆ ವಿರೋಧ ಮಾಡಿರಲಿಲ್ಲ. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅವರ ಮಾತಿದೆ. ಮದರಸಾವನ್ನ ಕೆಡವಿ ಮಸೀದಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಯಿತು. ಕಟ್ಟಡ ಕಟ್ಟಿದ್ದಾಗಲೇ ಗಣೇಶ ಮೆರವಣಿಗೆಗೆ ನಿರ್ಬಂಧ ಹೇರೋ ಪ್ರಯತ್ನ ಮಾಡಲಾಯಿತು. ಗಣೇಶನ ಮೆರವಣಿಗೆ ಮಾಡೋಕ್ಕೂ ಅವಕಾಶವನ್ನ ಕೊಡ್ತಿರ್ಲಿಲ್ಲ ಅಂತ ಶ್ರೀನಿವಾಸ್ ಮಾತನಾಡಿದ್ದಾರೆ. 2017ರಿಂದ ಬಳಸ್ತಾರೆ ಮದ್ರಾಸಗಾಗಿ. ಅವಾಗ ಯಾರ್ದು ಇಲ್ಲಿ ಏನು ಸಮಸ್ಯೆ ಇರಲ್ಲ, ಮಕ್ಕಳು ಪಾಠ ಗೀಟ ಮಾಡ್ತಾ ಇರ್ತಾರೆ. ಊರಿನವರ ಆಕ್ಷೇಪವೇ ಮದ್ರಸಕ್ಕೆ ಅಲ್ಲಿ ಜಾಗ ಇದ್ದಾಗ ಯಾರ ಆಕ್ಷೇಪವೂ ಇರಲಿಲ್ಲ. ಅದು ಮದ್ರಸಾ ಅವರು ರಿಜಿಸ್ಟರ್ ಆಗಿದೆಯಾ ಅನ್ರಿಜಿಸ್ಟರ್ ಗೊತ್ತಿಲ್ಲ ನಮ್ಗದು. ಅದು ಸರ್ಕಾರ ಸ್ವಾಮ್ಯತದಲ್ಲಿ ನಡೀತಾ ಇದೆಯಾ ಇಲ್ವಾ ಅಂತ ನಮಗೂ ಕೂಡ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ಮಕ್ಳು ಒಳ್ಳೇದಾಗ್ತಾ ಇದೆ, ಪಾಠ ಹೇಳ್ತಾವ್ರೆ ಅಂತ ಸುಮ್ನಿದ್ವಿ. ಎರಡನೇದೇನಾಯ್ತು, ಇವಾಗ ಕಳೆದ ಒಂದು 8 ತಿಂಗಳು 9 ತಿಂಗಳಿಂದ ಅಥವಾ 1 ವರ್ಷದಿಂದ ಕಟ್ಟಡ ಪ್ರಾರಂಭ ಮಾಡಿದ್ರು. ಮದ್ರಸವನ್ನ ಡೆಮಾಲಿಷ್ ಮಾಡಿ ಅದೇ ಜಾಗದಲ್ಲಿ ನೂತನ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಆ ಪಟ್ಟಾಗ ಏನಾಯ್ತು, ಇದೇ ರೀತಿ ಹೋದ ವರ್ಷ ಗಣೇಶನ ಹಬ್ಬ ಬಂತು, ಗಣೇಶ ಚತುರ್ಥಿ ಬಂತು. ಇವಾಗ ಏನ್ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವ್ಯಕ್ತಿ, ಈ ಕಂಪ್ಲೇಂಟ್ ಏನಿದೆ, ಇಲ್ಲಿ ಇದೇ ಜನ ಅಲ್ಲಿ ಮೆರವಣಿಗೆ ಹೋದಾಗ ಇನ್ನೂ ಕಟ್ಟಡ ಪ್ರಾರಂಭ ಆಗಿತ್ತು. ಆವಾಗ್ಲೇ ಕೂಡ ಇಲ್ಲಿ ಆದ ಮಸೀದಿ ಮುಂಭಾಗ ಅಂದ್ರೆ ಕಟ್ಟಡ ಕಟ್ಟುತ್ತಿರುವಂತ ಸಂದರ್ಭದಲ್ಲೇ ಕೂಡ ಅದ್ರ ಮುಂಭಾಗ ಗಣೇಶನ ತಗೊಂಡು ಹೋಗ್ಬಾರ್ದು ಅನ್ನುವಂತ ನಿರ್ಬಂಧ ಏರಿದ್ರು. ನೀವು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ವಾ? ಇಲ್ಲ, ಅವಾಗೆಲ್ಲ ಕೇಳಿದ್ರು. ಅವಾಗ ಪೊಲೀಸ್ನವರೇ ಬಹಳ ನಿಮ್ ಮೇಲೆಲ್ಲ ಕೇಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಗಣೇಶನ್ ಕುಂಡಿಸಿದ್ರು ಅಂತ ಹುಡುಗರಿಗೆಲ್ಲ ಹೇಳಿ ರಸ್ತೆನೆ ಬೇರೆ ಮಾಡಿ ಕೊಟ್ರು ಪಾಪ ಆ ಹುಡುಗರಿಗೆ. ಅವ್ರು ಗಣೇಶ ಮೆರವಣಿಗೆ 2017ರಿಂದ ರಾಮ್ ರಹೀಂ ಬಡಾವಣೆಯಲ್ಲಿ ಮದರಸಾ ಆರಂಭವಾಗಿತ್ತಂತೆ. ಮದರಸಾ ಆರಂಭವಾದಾಗ ಯಾರೂ ಕೂಡ ಅದಕ್ಕೆ ವಿರೋಧ ಮಾಡಿರಲಿಲ್ಲ. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅವರ ಮಾತಿದೆ. ಮದರಸಾವನ್ನ ಕೆಡವಿ ಮಸೀದಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಯಿತು. ಕಟ್ಟಡ ಕಟ್ಟಿದ್ದಾಗಲೇ ಗಣೇಶ ಮೆರವಣಿಗೆಗೆ ನಿರ್ಬಂಧ ಹೇರೋ ಪ್ರಯತ್ನ ಮಾಡಲಾಯಿತು. ಗಣೇಶನ ಮೆರವಣಿಗೆ ಮಾಡೋಕ್ಕೂ ಅವಕಾಶವನ್ನ ಕೊಡ್ತಿರ್ಲಿಲ್ಲ ಅಂತ ಶ್ರೀನಿವಾಸ್ ಮಾತನಾಡಿದ್ದಾರೆ. 2017ರಿಂದ ಬಳಸ್ತಾರೆ ಮದ್ರಾಸಗಾಗಿ. ಅವಾಗ ಯಾರ್ದು ಇಲ್ಲಿ ಏನು ಸಮಸ್ಯೆ ಇರಲ್ಲ, ಮಕ್ಕಳು ಪಾಠ ಗೀಟ ಮಾಡ್ತಾ ಇರ್ತಾರೆ. ಊರಿನವರ ಆಕ್ಷೇಪವೇ ಮದ್ರಸಕ್ಕೆ ಅಲ್ಲಿ ಜಾಗ ಇದ್ದಾಗ ಯಾರ ಆಕ್ಷೇಪವೂ ಇರಲಿಲ್ಲ. ಅದು ಮದ್ರಸಾ ಅವರು ರಿಜಿಸ್ಟರ್ ಆಗಿದೆಯಾ ಅನ್ರಿಜಿಸ್ಟರ್ ಗೊತ್ತಿಲ್ಲ ನಮ್ಗದು. ಅದು ಸರ್ಕಾರ ಸ್ವಾಮ್ಯತದಲ್ಲಿ ನಡೀತಾ ಇದೆಯಾ ಇಲ್ವಾ ಅಂತ ನಮಗೂ ಕೂಡ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ಮಕ್ಳು ಒಳ್ಳೇದಾಗ್ತಾ ಇದೆ, ಪಾಠ ಹೇಳ್ತಾವ್ರೆ ಅಂತ ಸುಮ್ನಿದ್ವಿ. ಎರಡನೇದೇನಾಯ್ತು, ಇವಾಗ ಕಳೆದ ಒಂದು 8 ತಿಂಗಳು 9 ತಿಂಗಳಿಂದ ಅಥವಾ 1 ವರ್ಷದಿಂದ ಕಟ್ಟಡ ಪ್ರಾರಂಭ ಮಾಡಿದ್ರು. ಮದ್ರಸವನ್ನ ಡೆಮಾಲಿಷ್ ಮಾಡಿ ಅದೇ ಜಾಗದಲ್ಲಿ ನೂತನ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಆ ಪಟ್ಟಾಗ ಏನಾಯ್ತು, ಇದೇ ರೀತಿ ಹೋದ ವರ್ಷ ಗಣೇಶನ ಹಬ್ಬ ಬಂತು, ಗಣೇಶ ಚತುರ್ಥಿ ಬಂತು. ಇವಾಗ ಏನ್ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವ್ಯಕ್ತಿ, ಈ ಕಂಪ್ಲೇಂಟ್ ಏನಿದೆ, ಇಲ್ಲಿ ಇದೇ ಜನ ಅಲ್ಲಿ ಮೆರವಣಿಗೆ ಹೋದಾಗ ಇನ್ನೂ ಕಟ್ಟಡ ಪ್ರಾರಂಭ ಆಗಿತ್ತು. ಆವಾಗ್ಲೇ ಕೂಡ ಇಲ್ಲಿ ಆದ ಮಸೀದಿ ಮುಂಭಾಗ ಅಂದ್ರೆ ಕಟ್ಟಡ ಕಟ್ಟುತ್ತಿರುವಂತ ಸಂದರ್ಭದಲ್ಲೇ ಕೂಡ ಅದ್ರ ಮುಂಭಾಗ ಗಣೇಶನ ತಗೊಂಡು ಹೋಗ್ಬಾರ್ದು ಅನ್ನುವಂತ ನಿರ್ಬಂಧ ಏರಿದ್ರು. ನೀವು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ವಾ? ಇಲ್ಲ, ಅವಾಗೆಲ್ಲ ಕೇಳಿದ್ರು. ಅವಾಗ ಪೊಲೀಸ್ನವರೇ ಬಹಳ ನಿಮ್ ಮೇಲೆಲ್ಲ ಕೇಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಗಣೇಶನ್ ಕುಂಡಿಸಿದ್ರು ಅಂತ ಹುಡುಗರಿಗೆಲ್ಲ ಹೇಳಿ ರಸ್ತೆನೆ ಬೇರೆ ಮಾಡಿ ಕೊಟ್ರು ಪಾಪ ಆ ಹುಡುಗರಿಗೆ. ಅವ್ರು ಗಣೇಶ ಮೆರವಣಿಗೆ 2017ರಿಂದ ರಾಮ್ ರಹೀಂ ಬಡಾವಣೆಯಲ್ಲಿ ಮದರಸಾ ಆರಂಭವಾಗಿತ್ತಂತೆ. ಮದರಸಾ ಆರಂಭವಾದಾಗ ಯಾರೂ ಕೂಡ ಅದಕ್ಕೆ ವಿರೋಧ ಮಾಡಿರಲಿಲ್ಲ. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅವರ ಮಾತಿದೆ. ಮದರಸಾವನ್ನ ಕೆಡವಿ ಮಸೀದಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಯಿತು. ಕಟ್ಟಡ ಕಟ್ಟಿದ್ದಾಗಲೇ ಗಣೇಶ ಮೆರವಣಿಗೆಗೆ ನಿರ್ಬಂಧ ಹೇರೋ ಪ್ರಯತ್ನ ಮಾಡಲಾಯಿತು. ಗಣೇಶನ ಮೆರವಣಿಗೆ ಮಾಡೋಕ್ಕೂ ಅವಕಾಶವನ್ನ ಕೊಡ್ತಿರ್ಲಿಲ್ಲ ಅಂತ ಶ್ರೀನಿವಾಸ್ ಮಾತನಾಡಿದ್ದಾರೆ. 2017ರಿಂದ ಬಳಸ್ತಾರೆ ಮದ್ರಾಸಗಾಗಿ. ಅವಾಗ ಯಾರ್ದು ಇಲ್ಲಿ ಏನು ಸಮಸ್ಯೆ ಇರಲ್ಲ, ಮಕ್ಕಳು ಪಾಠ ಗೀಟ ಮಾಡ್ತಾ ಇರ್ತಾರೆ. ಊರಿನವರ ಆಕ್ಷೇಪವೇ ಮದ್ರಸಕ್ಕೆ ಅಲ್ಲಿ ಜಾಗ ಇದ್ದಾಗ ಯಾರ ಆಕ್ಷೇಪವೂ ಇರಲಿಲ್ಲ. ಅದು ಮದ್ರಸಾ ಅವರು ರಿಜಿಸ್ಟರ್ ಆಗಿದೆಯಾ ಅನ್ರಿಜಿಸ್ಟರ್ ಗೊತ್ತಿಲ್ಲ ನಮ್ಗದು. ಅದು ಸರ್ಕಾರ ಸ್ವಾಮ್ಯತದಲ್ಲಿ ನಡೀತಾ ಇದೆಯಾ ಇಲ್ವಾ ಅಂತ ನಮಗೂ ಕೂಡ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ಮಕ್ಳು ಒಳ್ಳೇದಾಗ್ತಾ ಇದೆ, ಪಾಠ ಹೇಳ್ತಾವ್ರೆ ಅಂತ ಸುಮ್ನಿದ್ವಿ. ಎರಡನೇದೇನಾಯ್ತು, ಇವಾಗ ಕಳೆದ ಒಂದು 8 ತಿಂಗಳು 9 ತಿಂಗಳಿಂದ ಅಥವಾ 1 ವರ್ಷದಿಂದ ಕಟ್ಟಡ ಪ್ರಾರಂಭ ಮಾಡಿದ್ರು. ಮದ್ರಸವನ್ನ ಡೆಮಾಲಿಷ್ ಮಾಡಿ ಅದೇ ಜಾಗದಲ್ಲಿ ನೂತನ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಆ ಪಟ್ಟಾಗ ಏನಾಯ್ತು,
ಇದೇ ರೀತಿ ಹೋದ ವರ್ಷ ಗಣೇಶನ ಹಬ್ಬ ಬಂತು, ಗಣೇಶ ಚತುರ್ಥಿ ಬಂತು. ಇವಾಗ ಏನ್ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವ್ಯಕ್ತಿ, ಈ ಕಂಪ್ಲೇಂಟ್ ಏನಿದೆ, ಇಲ್ಲಿ ಇದೇ ಜನ ಅಲ್ಲಿ ಮೆರವಣಿಗೆ ಹೋದಾಗ ಇನ್ನೂ ಕಟ್ಟಡ ಪ್ರಾರಂಭ ಆಗಿತ್ತು. ಆವಾಗ್ಲೇ ಕೂಡ ಇಲ್ಲಿ ಆದ ಮಸೀದಿ ಮುಂಭಾಗ ಅಂದ್ರೆ ಕಟ್ಟಡ ಕಟ್ಟುತ್ತಿರುವಂತ ಸಂದರ್ಭದಲ್ಲೇ ಕೂಡ ಅದ್ರ ಮುಂಭಾಗ ಗಣೇಶನ ತಗೊಂಡು ಹೋಗ್ಬಾರ್ದು ಅನ್ನುವಂತ ನಿರ್ಬಂಧ ಇರೋದ್ರು. ನೀವು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ವಾ? ಇಲ್ಲ, ಅವಾಗೆಲ್ಲ ಕೇಳಿದ್ರು. ಅವಾಗ ಪೊಲೀಸ್ನವರೇ ಬಹಳ ನಿಮ್ ಮೇಲೆಲ್ಲ ಕೇಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಗಣೇಶನ್ ಕುಂಡಿಸಿದ್ರು ಅಂತ ಹುಡುಗರಿಗೆಲ್ಲ ಹೇಳಿ ಆ ರಸ್ತೆನೆ ಬೇರೆ ಮಾಡಿ ಕೊಟ್ರು ಪಾಪ ಆ ಹುಡುಗರಿಗೆ. ಅವ್ರು ಗಣೇಶ ಮೆರವಣಿಗೆ 2017ರಿಂದ ರಾಮ್ ರಹೀಂ ಬಡಾವಣೆಯಲ್ಲಿ ಮದರಸಾ ಆರಂಭವಾಗಿತ್ತಂತೆ. ಮದರಸಾ ಆರಂಭವಾದಾಗ ಯಾರೂ ಕೂಡ ಅದಕ್ಕೆ ವಿರೋಧ ಮಾಡಿರಲಿಲ್ಲ. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅವರ ಮಾತಿದು. ಮದರಸಾವನ್ನ ಕೆಡವಿ ಮಸೀದಿ ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಾಯಿತು. ಕಟ್ಟಡ ಕಟ್ಟಿದ್ದಾಗಲೇ ಗಣೇಶ ಮೆರವಣಿಗೆಗೆ ನಿರ್ಬಂಧ ಹೇರೋ ಪ್ರಯತ್ನ ಮಾಡಲಾಯಿತು. ಗಣೇಶನ ಮೆರವಣಿಗೆ ಮಾಡೋಕ್ಕೂ ಅವಕಾಶವನ್ನ ಕೊಡ್ತಿರ್ಲಿಲ್ಲ ಅಂತ ಶ್ರೀನಿವಾಸ್ ಮಾತನಾಡಿದ್ದಾರೆ. 2017ರಿಂದ ಬಳಸ್ತಾರೆ ಮದ್ರಾಸಗಾಗಿ. ಅವಾಗ ಯಾರ್ದು ಇಲ್ಲಿ ಏನು ಸಮಸ್ಯೆ ಇರಲ್ಲ, ಮಕ್ಕಳು ಪಾಠ ಗೀಟ ಮಾಡ್ತಾ ಇರ್ತಾರೆ. ಊರಿನವರ ಆಕ್ಷೇಪವೇ ಮದ್ರಸಕ್ಕೆ ಅಲ್ಲಿ ಜಾಗ ಇದ್ದಾಗ ಯಾರ ಆಕ್ಷೇಪವೂ ಇರಲಿಲ್ಲ. ಅದು ಮದ್ರಸಾ ಅವರು ರಿಜಿಸ್ಟರ್ ಆಗಿದೆಯಾ ಅನ್ರಿಜಿಸ್ಟರ್ ಗೊತ್ತಿಲ್ಲ ನಮ್ಗದು. ಅದು ಸರ್ಕಾರ ಸ್ವಾಮ್ಯತದಲ್ಲಿ ನಡೀತಾ ಇದೆಯಾ ಇಲ್ವಾ ಅಂತ ನಮಗೂ ಕೂಡ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ಮಕ್ಳು ಒಳ್ಳೇದಾಗ್ತಾ ಇದೆ, ಪಾಠ ಹೇಳ್ತಾವ್ರೆ ಅಂತ ಸುಮ್ನಿದ್ವಿ. ಎರಡನೇದೇನಾಯ್ತು, ಇವಾಗ ಕಳೆದ ಒಂದು 8 ತಿಂಗಳು 9 ತಿಂಗಳಿಂದ ಅಥವಾ 1 ವರ್ಷದಿಂದ ಕಟ್ಟಡ ಪ್ರಾರಂಭ ಮಾಡಿದ್ರು. ಮದ್ರಸವನ್ನ ಡೆಮಾಲಿಷ್ ಮಾಡಿ ಅದೇ ಜಾಗದಲ್ಲಿ ನೂತನ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಆ ಪಟ್ಟಾಗ ಏನಾಯ್ತು, ಇದೇ ರೀತಿ ಹೋದ ವರ್ಷ ಗಣೇಶನ ಹಬ್ಬ ಬಂತು, ಗಣೇಶ ಚತುರ್ಥಿ ಬಂತು. ಇವಾಗ ಏನ್ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವ್ಯಕ್ತಿ, ಈ ಕಂಪ್ಲೇಂಟ್ ಏನಿದೆ, ಇಲ್ಲಿ ಇದೇ ಜನ ಅಲ್ಲಿ ಮೆರವಣಿಗೆ ಹೋದಾಗ ಇನ್ನೂ ಕಟ್ಟಡ ಪ್ರಾರಂಭ ಆಗಿತ್ತು. ಆವಾಗ್ಲೇ ಕೂಡ ಇಲ್ಲಿ ಆದ ಮಸೀದಿ ಮುಂಭಾಗ ಅಂದ್ರೆ ಕಟ್ಟಡ ಕಟ್ಟುತ್ತಿರುವಂತ ಸಂದರ್ಭದಲ್ಲೇ ಕೂಡ ಅದ್ರ ಮುಂಭಾಗ ಗಣೇಶನ ತಗೊಂಡು ಹೋಗ್ಬಾರ್ದು ಅನ್ನುವಂತ ನಿರ್ಬಂಧ ಇರೋದ್ರು. ನೀವು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ವಾ? ಇಲ್ಲ, ಅವಾಗೆಲ್ಲ ಕೇಳಿದ್ರು. ಅವಾಗ ಪೊಲೀಸ್ನವರೇ ಬಹಳ ನಿಮ್ ಮೇಲೆಲ್ಲ ಕೇಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಗಣೇಶನ್ ಕುಂಡಿಸಿದ್ರು ಅಂತ ಹುಡುಗರಿಗೆಲ್ಲ ಹೇಳಿ ಆ ರಸ್ತೆನೆ ಬೇರೆ ಮಾಡಿ ಕೊಟ್ರು ಪಾಪ ಆ ಹುಡುಗರಿಗೆ. ಅವ್ರು ಗಣೇಶ ಮೆರವಣಿಗೆ 2017ರಿಂದ ರಾಮ್ ರಹೀಂ ಬಡಾವಣೆಯಲ್ಲಿ ಮದರಸಾ ಆರಂಭವಾಗಿತ್ತಂತೆ. ಮದರಸಾ ಆರಂಭವಾದಾಗ ಯಾರೂ ಕೂಡ ಅದಕ್ಕೆ ವಿರೋಧ ಮಾಡಿರಲಿಲ್ಲ. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅವರ ಮಾತಿದು. ಮದರಸಾವನ್ನ ಕೆಡವಿ ಮಸೀದಿ ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಾಯಿತು. ಕಟ್ಟಡ ಕಟ್ಟಿದ್ದಾಗಲೇ ಗಣೇಶ ಮೆರವಣಿಗೆಗೆ ನಿರ್ಬಂಧ ಹೇರೋ ಪ್ರಯತ್ನ ಮಾಡಲಾಯಿತು. ಗಣೇಶನ ಮೆರವಣಿಗೆ ಮಾಡೋಕ್ಕೂ ಅವಕಾಶವನ್ನ ಕೊಡ್ತಿರ್ಲಿಲ್ಲ ಅಂತ ಶ್ರೀನಿವಾಸ್ ಮಾತನಾಡಿದ್ದಾರೆ. 2017ರಿಂದ ಬಳಸ್ತಾರೆ ಮದ್ರಾಸಗಾಗಿ. ಅವಾಗ ಯಾರ್ದು ಇಲ್ಲಿ ಏನು ಸಮಸ್ಯೆ ಇರಲ್ಲ, ಮಕ್ಕಳು ಪಾಠ ಗೀಟ ಮಾಡ್ತಾ ಇರ್ತಾರೆ. ಊರಿನವರ ಆಕ್ಷೇಪವೇ ಮದ್ರಸಕ್ಕೆ ಅಲ್ಲಿ ಜಾಗ ಇದ್ದಾಗ ಯಾರ ಆಕ್ಷೇಪವೂ ಇರಲಿಲ್ಲ. ಅದು ಮದ್ರಸಾ ಅವರು ರಿಜಿಸ್ಟರ್ ಆಗಿದೆಯಾ ಅನ್ರಿಜಿಸ್ಟರ್ ಗೊತ್ತಿಲ್ಲ ನಮ್ಗದು. ಅದು ಸರ್ಕಾರ ಸ್ವಾಮ್ಯತದಲ್ಲಿ ನಡೀತಾ ಇದೆಯಾ ಇಲ್ವಾ ಅಂತ ನಮಗೂ ಕೂಡ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ಮಕ್ಳು ಒಳ್ಳೇದಾಗ್ತಾ ಇದೆ, ಪಾಠ ಹೇಳ್ತಾವ್ರೆ ಅಂತ ಸುಮ್ನಿದ್ವಿ. ಎರಡನೇದೇನಾಯ್ತು, ಇವಾಗ ಕಳೆದ ಒಂದು 8 ತಿಂಗಳು 9 ತಿಂಗಳಿಂದ ಅಥವಾ 1 ವರ್ಷದಿಂದ ಕಟ್ಟಡ ಪ್ರಾರಂಭ ಮಾಡಿದ್ರು. ಮದ್ರಸವನ್ನ ಡೆಮಾಲಿಷ್ ಮಾಡಿ ಅದೇ ಜಾಗದಲ್ಲಿ ನೂತನ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಆ ಪಟ್ಟಾಗ ಏನಾಯ್ತು, ಇದೇ ರೀತಿ ಹೋದ ವರ್ಷ ಗಣೇಶನ ಹಬ್ಬ ಬಂತು, ಗಣೇಶ ಚತುರ್ಥಿ ಬಂತು. ಇವಾಗ ಏನ್ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವ್ಯಕ್ತಿ, ಈ ಕಂಪ್ಲೇಂಟ್ ಏನಿದೆ, ಇಲ್ಲಿ ಇದೇ ಜನ ಅಲ್ಲಿ ಮೆರವಣಿಗೆ ಹೋದಾಗ ಇನ್ನೂ ಕಟ್ಟಡ ಪ್ರಾರಂಭ ಆಗಿತ್ತು. ಆವಾಗ್ಲೇ ಕೂಡ ಇಲ್ಲಿ ಆದ ಮಸೀದಿ ಮುಂಭಾಗ ಅಂದ್ರೆ ಕಟ್ಟಡ ಕಟ್ಟುತ್ತಿರುವಂತ ಸಂದರ್ಭದಲ್ಲೇ ಕೂಡ ಅದ್ರ ಮುಂಭಾಗ ಗಣೇಶನ ತಗೊಂಡು ಹೋಗ್ಬಾರ್ದು ಅನ್ನುವಂತ ನಿರ್ಬಂಧ ಇರೋದ್ರು. ನೀವು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ವಾ? ಇಲ್ಲ, ಅವಾಗೆಲ್ಲ ಕೇಳಿದ್ರು. ಅವಾಗ ಪೊಲೀಸ್ನವರೇ ಬಹಳ ನಿಮ್ ಮೇಲೆಲ್ಲ ಕೇಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಗಣೇಶನ್ ಕುಂಡಿಸಿದ್ರು ಅಂತ ಹುಡುಗರಿಗೆಲ್ಲ ಹೇಳಿ ಆ ರಸ್ತೆನೆ ಬೇರೆ ಮಾಡಿ ಕೊಟ್ರು ಪಾಪ ಆ ಹುಡುಗರಿಗೆ. ಅವ್ರು ಗಣೇಶ